ನಮಸ್ತೆ, ಡಾಕ್ಟರ್ ಶಿಲ್ಪಾ ಗುಪ್ತಾ ನನ್ನ ಹೆಸರು. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಅಂದರೆ ಬೇಸಿಕ್ ರೀಸನ್ ಏನಿರ್ಬೋದು ಇನ್ಫರ್ಟಿಲಿಟಿಗೆ ಅಂತ. ಈ ವಿಡಿಯೋದಲ್ಲಿ ಮುಖ್ಯ ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ತಿಳ್ಕೊಳ್ಳೋಣಂತೆ. ಫೀಮೇಲ್ ಇನ್ಫರ್ಟಿಲಿಟಿ ಹೆಣ್ಣು ಮಕ್ಕಳಲ್ಲಿ ಏನೇನು ಕಾರಣಗಳಿಂದ ನಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ. ಸೊ ಅದನ್ನ ತಿಳ್ಕೊಬೇಕಂದ್ರೆ ಫಸ್ಟ್ ನಮಗೆ ತುಂಬ ಇಂಪಾರ್ಟೆಂಟು ಏಜ್, ಆಯಿತಾ. ನಾವೆಲ್ಲ ಏನು ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಅಂದರೆ ಓದೋದಕ್ಕೋಸ್ಕರ ಅಥವಾ ಕೆರಿಯರ್ಗೋಸ್ಕರ ನಾವು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತೀವಿ. ಸೊ ಎಲ್ಲರಿಗೂ ಗೊತ್ತು, ಏಜ್ ಆಗ್ತಾ ಆಗ್ತಾ ಎಗ್ ಕ್ವಾಲಿಟಿ, ನಂಬರ್ ಆಫ್ ಎಗ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರೀಸನ್ ನವಡೇಸ್ ಫಾರ್ ಇನ್ಫರ್ಟಿಲಿಟಿ ಈಸ್ ಏಜ್ ಅಂತಲೇ ಹೇಳ್ಬೋದು. ಸೊ ಏಜ್ ಅಂದರೆ ನಾವು ಹೇಳ್ತಾ ಇರೋದು 35+, 40 ಇಯರ್ಸ್, ಅವರಿಗೆಲ್ಲ ಅದು ಮೇನ್ ಕಾರಣ ಆಗಿರುತ್ತೆ. ಒಂದೊಂದ್ಸಲಿ ಯಂಗ್ ಏಜ್ ಇರ್ತಾರೆ, ಆದ್ರೂ ನಮಗೆ ಇನ್ಫರ್ಟಿಲಿಟಿ ರೀಸನ್ ಏನಿರ್ಬೋದು ಅಂದರೆ ಅಂಡಾಶಯ ಕಾರಣ ಮೊದಲು ಬರುತ್ತೆ. ಅದ್ರಲ್ಲಿ ಏನಾಗ್ತಂದ್ರೆ ಮಂತ್ಲಿ ಎಗ್ ರಿಲೀಸ್ ಆಗ್ತಿಲ್ಲ, ಅದಕ್ಕೆ ಆ್ಯನೋವ್ಯುಲೇಟರಿ ಅಂತ ಹೇಳ್ತೀವಿ. ಅಥವಾ PCOS ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು. ಈ ಕಾರಣಗಳಲ್ಲಿ ಎಗ್ ರಿಲೀಸ್ ಆಗಲ್ಲ. ಒಬ್ರೊಬ್ರಿಗೆ ಪ್ರೀಮೆಚೂರ್ ಓವೇರಿಯನ್ ಫೇಲ್ಯೂರ್ ಅಂದರೆ 20 ವರ್ಷ ಇರ್ತಾರೆ, ಆದ್ರೆ ಅವ್ರದ್ದು ಅಂಡಾಶಯ ಬಂದ್ಬಿಟ್ಟು 40 ವರ್ಷದ ಅಂಡಾಶಯ ಇರುತ್ತೆ. ಅವರಿಗೆ ಎಗ್ ರಿಲೀಸ್ ಆಗಲ್ಲ, ಎಗ್ ಇರೋದು ಇಲ್ಲ. ಅಥವಾ ಸಚ್ ನಾವು ಊಟದಾಗಿಂದನೇ ಎಗ್ ಪಡ್ಕೊಂಡ್ ಬಂದಿರ್ತೀವಲ್ಲ, ಆ ಎಗ್ ಒಬ್ರೊಬ್ರಿಗೆ ತುಂಬಾ ಕಮ್ಮಿ ಇರುತ್ತೆ. ಇದೆಲ್ಲ ಓವರಿ ರೀಸನ್ ಆಗುತ್ತೆ, ಅಂದ್ರೆ ಅಂಡಾಶಯದ ರೀಸನ್. ಅಂಡಾಶಯದಾದ್ಮೇಲೆ ನೆಕ್ಸ್ಟ್ ಬರೋ ರೀಸನ್ ಫೆಲೋಪಿಯನ್ ಟ್ಯೂಬ್. ಸೊ ಹೆಣ್ಮಕ್ಳಿಗೆ 2 ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಒಂದೊಂದ್ಸಲಿ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರ್ಬೋದು, ಅದು ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಕ್ ಆಗಿರ್ಬೋದು, ಮಿಡಲ್ ಅಲ್ಲಿ ಅಥವಾ ಕೊನೆಯಲ್ಲಿ ಎಲ್ಲಾದ್ರೂ ಬ್ಲಾಕ್ ಆಗಿರ್ಬೋದು. ಅದು ಬ್ಲಾಕ್ ಆದಾಗ ಅಂಡಾಶಯ ಮತ್ತೆ ಸ್ಪರ್ಮ್ ಮೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ನಾವು ಬ್ಲಾಕ್ ಅಂತ ಹೇಳ್ತೀವಿ. ಅಥವಾ ಪ್ರೀವಿಯಸ್ ಆಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಅವಾಗ ಕ್ಲೀನ್ ಮಾಡಿರ್ತೀವಿ, ಇಲ್ಲ ಫೆಲೋಪಿಯನ್ ಟ್ಯೂಬ್ ತೆಗ್ದಿರ್ಬೋದು. ಅಥವಾ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಇಂದ ಫೆಲೋಪಿಯನ್ ಟ್ಯೂಬ್ ಫಂಕ್ಷನ್ ಸರಿ ಮಾಡುತ್ತೆ. ನೆಕ್ಸ್ಟ್ ರೀಸನ್ ಬರುತ್ತೆ ಯೂಟ್ರಸ್ ಅಂದ್ರೆ ಗರ್ಭಕೋಶ. ಸೊ ಗರ್ಭಕೋಶ ಬೆಳವಣಿಗೆ ಹುಟ್ಟದಾಗಿಂದಾನೇ ಕರೆಕ್ಟ್ ಇರಲ್ಲ. ಮೇ ಬಿ ಅಡ್ಡಗೋಡೆ ಇರ್ಬೋದು, ಅಥವಾ 2 ಗರ್ಭಕೋಶ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಸಣ್ಣ ಗರ್ಭಕೋಶ ಅಥವಾ ಗರ್ಭಕೋಶನೇ ಇರೋದಿಲ್ಲ ಅದಿರ್ಬೋದು. ಇಲ್ಲ ಗರ್ಭಕೋಶ ಬಲ್ಕಿ ಗರ್ಭಕೋಶ ಅಂದ್ರೆ ಅಡಿನೋಮಯೋಸಿಸ್ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು. ಫೈಬ್ರಾಯ್ಡ್ ಅಂದ್ರೆ ಗಂಟು ತರ ಇರುತ್ತೆ. ಆ ಫೈಬ್ರಾಯ್ಡ್ ಅಲ್ಲೂ ಪೊಸಿಷನ್ ಇರುತ್ತೆ. ಒಂದೊಂದು ಫೈಬ್ರಾಯ್ಡ್ ಯೂಟ್ರಸ್ ಒಳಗೆ ಬೆಳೆದಿರುತ್ತೆ, ಒಂದೊಂದು ಫೈಬ್ರಾಯ್ಡ್ ಮೇಲೆ ಬೆಳೆದಿರುತ್ತೆ. ಯೂಟ್ರಸ್ ಒಳಗಿರೋ ಫೈಬ್ರಾಯ್ಡ್ ಅಥವಾ ಯೂಟ್ರಸ್ ಗರ್ಭಕೋಶದ ಮೇಲೆ ಪೊರೆ ಮೇಲೆ ಇರೋ ಫೈಬ್ರಾಯ್ಡ್ ಎಲ್ಲ ನಮ್ಮ ಪ್ರೆಗ್ನೆನ್ಸಿ ಅಥವಾ ಎಂಬ್ರಿಯೋ ಡೆವಲಪ್ಮೆಂಟು ಫರ್ದರ್ ಪ್ರಾಬ್ಲಮ್ ಮಾಡುತ್ತೆ. ಇನ್ಫೆಕ್ಷನ್ ಇರ್ಬೋದು, ಇನ್ಫೆಕ್ಷನ್ ಇಂದಾನು ನಮ್ಗೆ ಏನಾಗುತ್ತೆ, ಪೊರೆ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಅದು ಮತ್ತೆ ನಮ್ಮ ಭ್ರೂಣನ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅಥವಾ ಸ್ವಲ್ಪ ಸಣ್ಣ ಪಾಲಿಪ್ ಇರ್ಬೋದು. ಇಲ್ಲ ಒಬ್ರೊಬ್ರು ರಿಪೀಟೆಡ್ ಅಬಾರ್ಷನ್ ಆಗ್ತಾ ಇರುತ್ತೆ, ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಅಡೇಷನ್ಸ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಕ್ಲೀನ್ ಮಾಡಿ ಪೊರೆ ಬಂದ್ಬಿಡುತ್ತೆ, ಜಾಲದ ಪೊರೆ ಅಂತ ಹೇಳ್ತೀವಿ. ಅದರಿಂದನೂ ಫರ್ದರ್ ಡೆವಲಪ್ಮೆಂಟ್ ಆಗಿರಲ್ಲ. ನೆಕ್ಸ್ಟ್ ಬಂದ್ಬಿಡುತ್ತೆ ಎಂಡೋಮೆಟ್ರಿಯಂ ಪೊರೆ ಲೇಯರ್. ಏನಾಗ್ತಾನೆ, ಎಂಡೋಮೆಟ್ರಿಯಂ ಪೊರೆ ಲೇಯರ್ ಅಲ್ಲಿ ಬ್ಲೀಡಿಂಗ್ ಬಂದು ಫಸ್ಟ್ 5 days ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಎಲ್ಲ ಶಟ್ ಡೌನ್ ಆಗ್ಬಿಟ್ಟು ಮತ್ತೆ ಹೊಸದಾಗಿ ಪೊರೆ ಬರುತ್ತೆ. ಒಬ್ಬೊಬ್ರಿಗೆ ಆ ಪೊರೆ ಬರೋದೇ ತುಂಬಾ ತಿನ್ನಾಗಿರುತ್ತೆ, ಅಂದ್ರೆ ಬರೋದೇ ಇಲ್ಲ. ಅದಕ್ಕೆ ಮೇನ್ ರೀಸನ್ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಪ್ರಾಪರ್ ಆಗಿ ಮಾಡ್ತೀವಿ. ನೆಕ್ಸ್ಟ್ ಏನಾಗಿರ್ಬೋದು, ಗರ್ಭಕೋಶದ ಬಾಯಿ, ದಟ್ ಈಸ್ ಸರ್ವಿಕ್ಸ್. ಒಂದೊಂದ್ಸಲಿ ಸರ್ವೈಕಲ್ ಸ್ಟೀನೋಸಿಸ್ ಅಂದ್ರೆ ಅದು ಬಾಯಿ ಓಪನ್ ಆಗಿರಲ್ಲ, ತುಂಬಾ ಟೈಟ್ ಇರುತ್ತೆ, ಇಲ್ಲ ಅಲ್ಲಿ ಫೈಬ್ರಾಯ್ಡ್ ಇರುತ್ತೆ, ಪಾಲಿಪ್ ಇರುತ್ತೆ. ಈ ಟೈಮಲ್ಲೂ ನಮಗೆ ಅದು ಅಂಡಾಶಯದಿಂದ ಎಗ್ ಬಂದಲ್ಲಿ ವೆಯ್ಟ್ ಮಾಡ್ತಿರುತ್ತೆ, ಅದ್ರ ಕೆಳಗಿಂದ ಸ್ಪರ್ಮ್ ಮೇಲೆ ಹೋಗೋಕ್ಕಾಗಲ್ಲ, ಅಥವಾ ಅದ್ರದ್ದು ಎನ್ವಿರಾನ್ಮೆಂಟ್ ಚೇಂಜ್ ಮಾಡಿಬಿಡುತ್ತೆ. ಆವಾಗೂ ನಮ್ಗೆ ಇನ್ಫರ್ಟಿಲಿಟಿ ರೀಸನ್ ಆಗುತ್ತೆ. ಅಥವಾ ವೆಜೈನಿಸಮ್ ಅಂದ್ರೆ ಒಬ್ಬೊಬ್ಬರಿಗೆ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ತುಂಬಾ ಪೇನ್ಫುಲ್ ಇರುತ್ತೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಇದೆಲ್ಲ ರೀಸನ್ ನಮಗೆ ಫೀಮೇಲ್ ಇನ್ಫರ್ಟಿಲಿಟಿಗೆ ಆಗುತ್ತೆ. ಮೇನ್ ರೀಸನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕೇ ಬೇಕಾಗುತ್ತೆ. ಸ್ಟ್ರೆಸ್ ಇಂದ, ಪೊಲ್ಯೂಷನ್ ಇಂದ ಎಗ್ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇಲ್ಲ ಅಂದ್ಕೊಂಬೇಡಿ. ಫಸ್ಟ್ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇದು ಎವ್ಯಾಲ್ಯೂಯೇಷನ್ ಅಂದರೆ ಇನ್ವೆಸ್ಟಿಗೇಷನು, ಟೆಸ್ಟ್ಗಳೆಲ್ಲ ನೋಡಿ, ಸ್ಕ್ಯಾನ್ಗಳೆಲ್ಲ ನೋಡಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ ನೋಡ್ಕೊಂಡ್ಬಿಟ್ಟು ದೆನ್ ವಿ ಗೋ ಫಾರ್ ದ ಟ್ರೀಟ್ಮೆಂಟ್. ತುಂಬ ಜನ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ತುಂಬ ಪೇನ್ ಆಗ್ತಾ ಇರುತ್ತೆ. ಅದೇನಾರ ಎಂಡೋಮೆಟ್ರಿಯೋಸಿಸ್ ಆಗಿದೆಯಾ, ಬ್ಯಾಕ್ ಫ್ಲೋ ಆಗ್ತಾ ಇದೆಯಾ ಬ್ಲೀಡಿಂಗು, ಅದೇನಾರ ಓವರಿಯಲ್ ಎಂಡೋಮೆಟ್ರಿಯೋಸಿಸ್ ಇದೆಯಾ, ಯೂಟ್ರಸ್ ಅಲ್ಲಿ ಇದೆಯಾ, ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟ್ ಕೊಟ್ಟಾಗ ಮೋಸ್ಟ್ ಆಫ್ ದ ರೀಸನ್ಸ್ ಕಂಡಿಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಚೆನ್ನಾಗಿರುತ್ತೆ.